ಇವರಿಬ್ಬರು ವಾಸ ಮಾಡ್ತಾ ಇರತಕ್ಕಂತಹ ಮನೆಯನ್ನು ಸಂಪೂರ್ಣವಾಗಿ ಸಜೀವವಾಗಿ ಸುಟ್ಟು ಇವರಿಬ್ಬರನ್ನು ಕೊಲೆ ಮಾಡಲಾಗಿದೆ. ಅಷ್ಟಕ್ಕೂ ಬೆಂಕಿ ಹಾಕಿರುವಂತಹ ಉದ್ದೇಶ ಏನು ಅನ್ನುವಂಥದ್ದನ್ನು ಪೊಲೀಸರು ಈಗ ಕಂಡು ಹಿಡಿತಾ ಇದ್ದಾರೆ. ಇವರಿಬ್ಬರೂ ಕೂಡ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದಂಥವ್ರು. ಇವರಿಬ್ಬರು ಗಂಡ ಹೆಂಡತಿ ಅಲ್ಲ, ಅಥವಾ ಇವರಿಬ್ಬರು ಸಂಬಂಧಿಕರೂ ಅಲ್ಲ. ಇವರಿಬ್ಬರಿಗೂ ಯಾವುದೇ ಥರದ ಸಂಬಂಧವೂ ಕೂಡ ಮೊದಲಿನಿಂದ ಇರಲಿಲ್ಲ. ಈತನ ಮಾಜಿ ಹೆಂಡತಿನೋ ಅಥವಾ ಈಕೆಯ ಮಾಜಿ ಗಂಡನೋ ಇವರಲ್ಲಿ ಯಾರಾದರೂ ಈ ಕೃತ್ಯವನ್ನು ಮಾಡಿರಬಹುದು. ಏನ್ರಿ ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಹಾಗೆ ಲಿವಿಂಗ್ ರಿಲೇಷನ್ಶಿಪ್ ಅನ್ನೋದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ಈ ಲಿವಿಂಗ್ ರಿಲೇಷನ್ಶಿಪ್ ಅನ್ನೋ ಕಾನ್ಸೆಪ್ಟು ಕೇವಲ ಯುವಕರ ಮಧ್ಯದಲ್ಲಿ ಇರುತ್ತೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಇಟ್ಸ್ ಆ್ಯಬ್ಸಲ್ಯೂಟ್ಲಿ ರಾಂಗ್. ಇದು 50 ವರ್ಷ 40 ವರ್ಷದ ಅಂಕಲ್ ಆಂಟಿಗಳಲ್ಲಿಯೂ ಕೂಡ ಬಂದು ನಿಂತುಬಿಟ್ಟಿದೆಯಲ್ಲ ಈ ಲಿವಿಂಗ್ ರಿಲೇಷನ್ಶಿಪ್ ಭೂತ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ತಮಿಳುನಾಡಿನ ತಿರುವಣ್ಣಾಮಲೆ ಹತ್ರ ಚೆಂಗಮ್ ಅನ್ನುವಂತಹ ಊರಿದೆ. ಅಲ್ಲಿ ಪಿಕ್ಕೇರಿಪಾಳ್ಯಂ ಅನ್ನುವಂಥ ಒಂದು ಗ್ರಾಮದ ದಂಪತಿಗಳು ಇವರಿಬ್ಬರು. ಈತನ ಹೆಸರು ಶಕ್ತಿವೇಲು ಅಂತ. ಈತನಿಗೆ ಹತ್ರ ಒಂದು 53 ವರ್ಷ. ಈಕೆಯ ಹೆಸರು ಅಮೃತಮ್ ಅಂತ. ಈಕೆಗೆ 40 ವರ್ಷ ವಯಸ್ಸು. ಇವರಿಬ್ಬರು ವಾಸ ಮಾಡ್ತಾ ಇರತಕ್ಕಂತಹ ಮನೆಯನ್ನು ಸಂಪೂರ್ಣವಾಗಿ ಸಜೀವವಾಗಿ ಸುಟ್ಟು ಇವರಿಬ್ಬರನ್ನು ಕೊಲೆ ಮಾಡಲಾಗಿದೆ. ಅಷ್ಟಕ್ಕೂ ಬೆಂಕಿ ಹಾಕಿರೋದು ಯಾರು ಅನ್ನುವಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಷ್ಟಕ್ಕೂ ಬೆಂಕಿ ಹಾಕಿರುವಂತಹ ಉದ್ದೇಶ ಏನು ಅನ್ನುವಂಥದ್ದನ್ನು ಪೊಲೀಸರು ಈಗ ಕಂಡು ಹಿಡಿತಾ ಇದ್ದಾರೆ. ಇವರಿಬ್ಬರೂ ಕೂಡ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದಂಥವ್ರು. ಇವರಿಬ್ಬರು ಗಂಡ ಹೆಂಡತಿ ಅಲ್ಲ, ಅಥವಾ ಇವರಿಬ್ಬರು ಸಂಬಂಧಿಕರೂ ಅಲ್ಲ. ಇವರಿಬ್ಬರಿಗೂ ಯಾವುದೇ ಥರದ ಸಂಬಂಧವೂ ಕೂಡ ಮೊದಲಿನಿಂದ ಇರಲಿಲ್ಲ. ಈಕೆ ಬೇರೊಬ್ಬನನ್ನು ಮದುವೆಯಾಗಿ 2 ಜನ ಗಂಡು ಮಕ್ಕಳನ್ನು, 1 ಹೆಣ್ಣು ಮಗುವನ್ನು ಹೊಂದಿದ್ಲು. ಈತ ಬೇರೊಬ್ಬಳನ್ನು ಮದುವೆಯಾಗಿ 2 ಜನ ಹೆಣ್ಣುಮಕ್ಕಳನ್ನು, 1 ಗಂಡು ಮಗುವನ್ನು ಹೊಂದಿದ್ದ. ಅಂದರೆ ಇವರಿಬ್ಬರದು ಬೇರೆ ಬೇರೆ ಸಂಸಾರ. ಆದರೆ ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರು. ಅದೇನೋ ಗೊತ್ತಿಲ್ಲ, ಒಂದು ಸರ್ಟನ್ ಟೈಮಲ್ಲಿ ಇಬ್ಬರಿಗೂ ಕೂಡ ಸಂಸಾರಿಕ ಕಲಹ ಅನ್ನುವಂಥದ್ದು ಪ್ರಾರಂಭ ಆಯಿತು. ಸಂಸಾರಿಕ ಕಲಹಗಳು ಪ್ರಾರಂಭ ಆದ ನಂತರ ಗಂಡನನ್ನು ಬಿಟ್ಟು ಈಕೆ ಬರ್ತಾಳೆ, ಹೆಂಡತಿಯನ್ನು ಬಿಟ್ಟು ಈತ ಬರ್ತಾನೆ. ಅಂದರೆ ಗಂಡ ಮಕ್ಕಳನ್ನು ಬಿಟ್ಟು ಇವಳು ಬಂದಳು, ಹೆಂಡತಿ ಮಕ್ಕಳನ್ನು ಬಿಟ್ಟು ಇವನು ಬಂದ. ಅದೇನೋ ಗೊತ್ತಿಲ್ಲ, ಇಬ್ಬರು ಒಂದಾಗಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಒಂದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಕೂಡ ಮಕ್ಕಳ ಸಂಪರ್ಕ ಅನ್ನೋದು ಒಂದಿತ್ತು. ಈತನಿಗೆ ಅಂದರೆ ಈ ಶಕ್ತಿವೇಲುಗೆ ತನ್ನ 2 ಹೆಣ್ಣುಮಕ್ಕಳ ಪೈಕಿ ಒಬ್ಬಳ ಮಗಳ ಸಂಪರ್ಕ ಅನ್ನುವಂಥದ್ದು ಇತ್ತು. ಅವತ್ತಿನ ದಿನ ರಾತ್ರಿ ಮಗಳು ಮನೆಗೆ ಬರ್ತಾಳೆ. ಮಗಳ ಜೊತೆನೇ ಊಟ ಮಾಡ್ತಾನೆ. ಊಟ ಮಾಡಿದ ನಂತರ 9 ಗಂಟೆ 9:30 ಸುಮಾರಿಗೆ ಮಗಳು ಈತನ ಜೊತೆ ಊಟ ಮಾಡಿಬಿಟ್ಟು ಅಲ್ಲಿಂದ ಹೊರಗಡೆ ಹೊರಡ್ತಾಳೆ. ಇನ್ನೇನು ಮಗಳು ಹೋದ್ಲು ಅನ್ನೋಷ್ಟರಿಗೆ ಇವಳು ಬರ್ತಾಳೆ. ಯಾರು? ಈ ಅಮೃತಮ್. ಈತನ ಜೊತೆ ಏನು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ಲಲ್ಲ ಈಕೆ ಆ ಮನೆಗೆ ಧಾವಿಸ್ತಾಳೆ. ರಾತ್ರಿ ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಅಕ್ಕಪಕ್ಕ ಮನೆಯವರಿಗೆ ಸುಟ್ಟು ವಾಸನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇದೇನಿದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಟ್ಟು ವಾಸನೆ ಬರ್ತಾ ಇದೆಯಲ್ಲ ಅಂತ ಜನ ಹೊರಗಡೆ ಬಂದು ನೋಡಿದರೆ ಇವರಿದ್ದಂತಹ ಮನೆ ಹತ್ತಿ ಉರಿದು ಭಸ್ಮೀಭೂತವಾಗಿ ಹೋಗ್ಬಿಟ್ಟಿದೆ. ಇದಾದ ಮೇಲೆ ಪೊಲೀಸರಿಗೆ ಒಂದು ಇನ್ಫಾರ್ಮೇಷನ್ ಹೋಗಿದೆ, ಹಿಂಗೊಂದು ಮನೆಗೆ ಬೆಂಕಿ ಬಿದ್ದಿದೆ, ಅದರಲ್ಲಿ ಇಬ್ಬರಿದ್ದಾರೆ, ಅದು ಯಾಕೆ ಏನು ಹೆಂಗೆ ಬೆಂಕಿ ಬಿತ್ತು ಅನ್ನುವಂಥದ್ದು ಗೊತ್ತಿಲ್ಲ, ದಯವಿಟ್ಟು ನೀವು ಬನ್ನಿ ಅಂತ ಪೊಲೀಸರಿಗೆ ಒಂದು ಕರೆ ಹೋಗಿದೆ. ಪೊಲೀಸರು ಸ್ಥಳಕ್ಕೆ ಅಗ್ನಿಶಾಮಕ ದಳದವ್ರನ್ನ ಕರ್ಕೊಂಡು ಬಂದು ಹರಸಾಹಸ ಮಾಡಿ ಅಲ್ಲಿಂದ ಆ ಬೆಂಕಿಯನ್ನು ಆರಿಸಿ ಒಳಗಡೆ ಹೋಗಿ ನೋಡಿದಾಗ 2 ಸುಟ್ಟು ಭಸ್ಮವಾಗಿರುವಂತಹ ದೇಹಗಳು ಸಿಕ್ಕಿದೆ. ಆ ದೇಹಗಳು ಇವರಿಬ್ಬರದು ಅಂತ ಖಾತ್ರಿ ಆಗಿದೆ. ಅದಾದ ಮೇಲೆ ಇವರಿಬ್ಬರನ್ನ ಪೋಸ್ಟ್ಮಾರ್ಟಮ್ ರಿಪೋರ್ಟಿಗೆ ಕಳಿಸಲಾಗುತ್ತೆ. ಇವರಿಬ್ಬರ ಬಾಡಿಯನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಇದು ಒಂದು ಫೈರ್ ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿರುವಂಥದ್ದು ಅಂತ ಗೊತ್ತಾಗುತ್ತೆ. ಅದಾದ ಮೇಲೆ ಪ್ರಾಥಮಿಕ ತನಿಖೆಯನ್ನು ಪ್ರಾರಂಭ ಮಾಡಿದಂತಹ ಅಲ್ಲಿನ ಎಸ್ ಐ ಹೇಳೋದೇನು ಅಂತಂದರೆ ಇವರಿಬ್ಬರೂ ಕೂಡ ಮದುವೆಯಾದಂಥವರಲ್ಲ, ಇವರಿಬ್ಬರು ಅಕ್ರಮ ಸಂಬಂಧವನ್ನು ಹೊಂದಿರತಕ್ಕಂಥವರು, ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದರು. ಸುಮಾರು 3 ವರ್ಷಗಳಿಂದ ಹತ್ರ 1 2 ಅಲ್ಲ, ಸಿನ್ಸ್ ಫ್ರಮ್ 3 ಇಯರ್ಸಿಂದ ಇವರಿಬ್ಬರು ರಿಲೇಷನ್ಶಿಪ್ನಲ್ಲಿದ್ದರು. ಮಕ್ಕಳ ಸಂಪರ್ಕ ಅನ್ನೋದಿತ್ತು ಬಿಟ್ಟರೆ ಅವರ ಮಾಜಿ ಹೆಂಡತಿ ಅಥವಾ ಆಕೆಯ ಮಾಜಿ ಗಂಡ ಇವರ ಸಂಪರ್ಕ ಅನ್ನುವಂಥದ್ದು ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇರೋದೇನು ಅಂತಂದರೆ ಈತನ ಮಾಜಿ ಹೆಂಡತಿನೋ ಅಥವಾ ಈಕೆಯ ಮಾಜಿ ಗಂಡನೋ ಇವರಲ್ಲಿ ಯಾರಾದರೂ ಈ ಕೃತ್ಯವನ್ನು ಮಾಡಿರಬಹುದು ಅನ್ನುವಂತಹ ಶಂಕೆಗಳು ಕಾಡ್ತಾ ಇದೆ ಅಂತ ಅಲ್ಲಿನ PSI ಸೆಲ್ವಿ ರಾಜನ್ ಅವರು ಹೇಳಿದ್ದಾರೆ.
ಬಟ್ ವಾಟ್ ಎವರ್, ಸುಂದರವಾದಂತಹ ಕುಟುಂಬವನ್ನು ಬಿಟ್ಟು ಬೇರೊಂದು ಹೆಣ್ಣಿನ ಸಹವಾಸ ಮಾಡಿ ಅಥವಾ ಬೇರೊಂದು ಗಂಡಿನ ಸಹವಾಸ ಮಾಡಿ ಈ ರೀತಿ ವಯಸ್ಸಾದ ಮೇಲೂ ಕೂಡ ಹತ್ರ ಹೌದ್ರಿ, ಲಿವಿಂಗ್ ರಿಲೇಷನ್ಶಿಪ್ ಅಂತಂದರೆ ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಈಗ ಅದು ಒಂದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅದೊಂದು ಏನೋ ಹೆಮ್ಮೆ ಅಂತ ಹೇಳ್ಕೊಳ್ಳೋ ಥರ ಹೇಳ್ತಾರೆ. ವಿ ಆರ್ ಇನ್ ಲಿವಿಂಗ್ ರಿಲೇಷನ್ಶಿಪ್ ಅಂತ. ಒಂದು ಮದುವೆ ಅನ್ನೋ ಪ್ರೋಸೆಸ್ ಇಲ್ಲ, ಹಿರಿಯರ ಒಪ್ಪಂದ ಇಲ್ಲ, ಎರಡು ಮನೆತನಗಳ ಬೆಸುಗೆ ಬಾಂಧವ್ಯಗಳಿಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇಬ್ಬರು ಒಟ್ಟಿಗೆ ಇರೋಣ, ಮಜಾ ಮಾಡೋಣ. ನಿಂಗೆ ಬೇಜಾರಾದಾಗ ನೀನು ಬಿಟ್ಟು ಹೋಗು, ನಂಗೆ ಬೇಜಾರಾದಾಗ ನಾನು ಬಿಟ್ಟು ಹೋಗ್ತೀನಿ. ನಿನಗೆ ಬೇರೆಯವ್ರು ಯಾರಾದರೂ ಇಷ್ಟ ಆದರೆ ನೀನು ಅವನು ಮದುವೆ ಆಗು, ನಿನಗೆ ಯಾರಾದರೂ ಬೇರೆಯವ್ರು ಇಷ್ಟ ಆದರೆ ನೀನು ಅವಳನ್ನು ಮದುವೆ ಆಗು. ಏನು ರೀ, ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಹಾಗೆ ಲಿವಿಂಗ್ ರಿಲೇಷನ್ಶಿಪ್ ಅನ್ನೋದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಇವಾಗ ಬಹಳ ದೊಡ್ಡ ಟ್ರೆಂಡ್ ಆಗಿಬಿಟ್ಟಿದೆ. ಈ ಲಿವಿಂಗ್ ರಿಲೇಷನ್ಶಿಪ್ ಅನ್ನೋ ಕಾನ್ಸೆಪ್ಟು ಕೇವಲ ಯುವಕರ ಮಧ್ಯದಲ್ಲಿ ಇರುತ್ತೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಇಟ್ಸ್ ಆ್ಯಬ್ಸಲ್ಯೂಟ್ಲಿ ರಾಂಗ್. ಇದು 50 ವರ್ಷ 40 ವರ್ಷದ ಅಂಕಲ್ ಆಂಟಿಗಳಲ್ಲಿಯೂ ಕೂಡ ಬಂದು ನಿಂತುಬಿಟ್ಟಿದೆಯಲ್ಲ ಈ ಲಿವಿಂಗ್ ರಿಲೇಷನ್ಶಿಪ್ ಭೂತ ಬಂದು ನಿಂತುಬಿಟ್ಟಿದೆಯಲ್ಲ. ಕಾನೂನಾತ್ಮಕವಾಗಿ ವಿಚ್ಛೇದನ ಏನಾದರೂ ಆಗಿತ್ತಾ ಈತನ ಹೆಂಡತಿಗೆ, ಅವಳು ಮತ್ತು ಅವಳ ಗಂಡನಿಗೆ? ಅದು ಕೂಡ ಗೊತ್ತಿಲ್ಲ. ಏಕಾಏಕಿ ಮನೆಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅದು ಹೆಂಗೆ ಹತ್ಕೊಂಡಿದೆ? ಆದರೆ ಪೊಲೀಸರಿಗಂತೂ ಒಂದು ಶಂಕೆ ಬಂದಿರೋದಂತೂ ಸತ್ಯ. ನಾರ್ಮಲ್ ಆದಂತಹ ಫೈರ್ ಆಕ್ಸಿಡೆಂಟಲ್ಲಿ ಈಕೆಯ ಮನೆಗೆ, ಅಂದರೆ ಇವರಿಬ್ಬರು ಇರುವಂತಹ ಮನೆಗೆ ಬೆಂಕಿ ಹತ್ಕೊಂಡಿಲ್ಲ. ಇವರ ಏನು ಪಾರ್ಟ್ನರ್ಸ್ಗಳಿದ್ದರು, ಅಂದರೆ ಎಕ್ಸ್ ಪಾರ್ಟ್ನರ್ಸ್, ಆಕೆ ಗಂಡ ಆಗಿರ್ಬೋದು ಅಥವಾ ಇವನ ಹೆಂಡತಿ ಆಗಿರ್ಬೋದು, ಇವರ ಕೈ ಚಳಕಗಳು ಏನಾದರೂ ಇದೆನಾ ಅನ್ನುವಂತಹ ವಿಚಾರಕ್ಕೆ ಒಂದು ಶಂಕೆ ವ್ಯಕ್ತವಾಗಿದೆ. ಯಾಕೆ ಅಂತಂದರೆ ಈತನ ಹೆಸರಿನಲ್ಲಿ ಒಂದು ಸ್ವಲ್ಪ ಆಸ್ತಿಗಳು ಇತ್ತು ಅನ್ನುವಂಥದ್ದು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಆದ್ದರಿಂದ ಅದಕ್ಕೋಸ್ಕರ, ಅದನ್ನು ಪಡೆಯೋಕ್ಕೋಸ್ಕರ ಯಾರಾದರೂ ಏನಾದರೂ ಮಾಡಿದ್ರಾ? ಆಮೇಲೆ ಆ ಮನೆ ಅನ್ನೋದು 10x10 ಮನೆ, ಅದೇನು ಬಹಳ ದೊಡ್ಡ ಮನೆ ಏನಲ್ಲ. ಇವರಿಗೆ ಬೆಂಕಿ ಬಿದ್ದಿರುವಂತಹ ಮನೆ ಹತ್ರ ಒಂದು 10x10 ಅಥವಾ 10x12 ಆ ಥರದ್ದೇನೋ ಮನೆ. ಅದು ಬಹಳ ದೊಡ್ಡ ಪ್ರಮಾಣದ ಮನೆ ಏನಲ್ಲ. ಆದ್ದರಿಂದ ಬೆಂಕಿ ಸಿಕ್ಕಾಪಟ್ಟೆ ಬೇಗ ಹತ್ಕೊಂಡಿದೆ, ಒಳಗಡೆ ಲಾಕ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ಗಮನಾರ್ಹ ವಿಚಾರ ಏನು ಅಂತಂದರೆ ಹೊರಗಡೆಯಿಂದನೇ ಬೀಗ ಹಾಕಿ ಬೆಂಕಿ ಹಾಕಲಾಗಿದೆ. ಪರ್ಪಸ್ಫುಲಿ ಹೊರಗಡೆಯಿಂದ ಬೀಗ ಹಾಕಿದ್ದಾರೆ ಅಂತಂದರೆ ಇದನ್ನು ಯಾರೋ ಮಾಡಿದ್ದಾರೆ ಅಂತಲೇ ಅರ್ಥ. ಆದರೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಇವರ ಹಿಂದಿನ ಪಾರ್ಟ್ನರ್ಸ್ಗಳೇನಿದ್ದಾರೆ ಅವ್ರ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಂಕ್ವೈರಿಯಲ್ಲಿ ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಾಗಿದೆ. ಬಟ್ ವಾಟ್ ಎವರ್, ಒಟ್ಟಾರೆಯಾಗಿ ನಮಗಂತೂ ಒಂದು ಸಂಸಾರ ಇದ್ದಾಗ ಸಂಸಾರದ ಜೊತೆ ನಾವು ದಿನಗಳನ್ನು ಸಾಗಿಸಬೇಕು. ಅದನ್ನು ಹೊರತುಪಡಿಸಿ ನಾವು ಬೇರೆಯವರ ಸಹವಾಸಕ್ಕೆ ಹೋದರೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನಾವು ಎಚ್ಚರಿಸ್ಕೊಳ್ಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.